ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಶಿಕ್ಷಣ ಮತ್ತು ಉದ್ಯೋಗ ಮಾಹಿತಿನ ನೋಡಿರ್ತೀರ ಆ್ಯಕ್ಚುಲಿ. ಸೊ ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರುವಂತಹ ಮಾಹಿತಿ, ಹಾಗೆಯೇ ನಾನು ಪರಿಚಯ ಮಾಡಿಸ್ಕೊಡ್ತಾ ಇರುವಂತಹ ಒಂದು ವ್ಯಕ್ತಿ, ಇವರಿಂದ ನೀವು ಒಂದು ಕೃಷಿ ಬಗ್ಗೆ ಶಿಕ್ಷಣ ಅಂತನಾದರೂ ತಿಳ್ಕೊಳ್ಳಿ, ಹಾಗೆಯೇ ಒಂದು ಬಿಸ್ನೆಸ್ ಬಗ್ಗೆ ಶಿಕ್ಷಣ ಮಾಹಿತಿನ ನೀಡ್ತಾ ಇದ್ದೀನಿ ಅಂತಲಾದ್ರೂ ತಿಳ್ಕೊಳ್ಳಿ, ಹಾಗೆಯೇ ಜೀವನದಲ್ಲಿ ಏಳು ಬೀಳನ್ನ ಎದುರಿಸ್ಕೊಂಡು ನೀವು ಜಸ್ಟ್ 7ನೇ ತರಗತಿ ಓದಿದ್ರು ಸಹ ಜೀವನದಲ್ಲಿ ಗ್ರ್ಯಾಂಡಾಗಿ ಬದುಕ್ಬೋದು. ಶ್ರಮ ಪಟ್ಟರೆ ನೀವು ಬಿಸ್ನೆಸ್ ಮಾಡಿ ನೀವು ಸಹ 10 ಜನಕ್ಕೆ 100 ಜನಕ್ಕೆ ಕೆಲಸ ಕೊಡ್ಬೋದು ಅನ್ನೋದಕ್ಕೆ ಇವ್ರನ್ನ ನಾನು ಪರಿಚಯ ಮಾಡಿಸ್ಕೊಡ್ತಾ ಇರೋದು. ಅವರನ್ನು ಸದ್ಯದಲ್ಲೇ ನಾನು ಈಗ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ. ಈ ಒಂದು ಸನ್ನಿವೇಶದಲ್ಲಿ, ಅಂದರೆ ಈ ಒಂದು ಸಂದರ್ಭದಲ್ಲೇ ನಾನು ಈ ಒಂದು ವಿಡಿಯೋನ ಏನಕ್ಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ SSLC PUC ಎಕ್ಸಾಮ್ ಬರೀತಿರೋಂತಹ ವಿದ್ಯಾರ್ಥಿಗಳು ಕೆಲವರು ಕಡಿಮೆ ಅಂಕಗಳು ಬಂತು ಅಂತೇಳಿ ಅನಾಹುತಗಳನ್ನ ಮಾಡ್ಕೊಳ್ಳೋವಂಥದ್ದು, ಹಾಗೆಯೇ ಪರೀಕ್ಷಾ ಭಯದಿಂದ ಹೆದರಿ ಒಂದು ಹಾರ್ಟ್ ಅಟ್ಯಾಕ್ ಆಗುವಂಥದ್ದು, ಇತರೆ ಹಲವು ಘಟನೆಗಳು ನಡೀತವೆ. ಇವನ್ನೆಲ್ಲ ಸನ್ನಿವೇಶಗಳನ್ನ ನಾನು ಸಹ ನೋಡಿದ್ದೀನಿ, ನೀವು ಸಹ ನೋಡಿದ್ದೀರಾ. ಸೊ ಇಂತಹ ಸಂದರ್ಭದಲ್ಲಿ ನಾನು ಇವರನ್ನ ಮೋಟಿವೇಶನಲ್ ಆಗಿ ನಾನು ಈ ವ್ಯಕ್ತಿನ ನಾನು ಪರಿಚಯ ಮಾಡಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವ್ರ ಹೆಸರು ಮೋಹನ್ ಗೌಡ ಅಂತೇಳಿ. ಸೊ ಅವ್ರು ಓದಿದ್ದೇನು, ಅವ್ರೇನು ಮಾಡಿದ್ದಾರೆ, ಬಿಸ್ನೆಸ್ಸಲ್ಲಿ ಹೇಗೆಲ್ಲ ಕೆಳಗಿಳಿದ್ರು ಹಾಗೆಯೇ ಮೇಲೆದ್ರು, ಅಂದರೆ ಹೇಗೆ ಲಾಸ್ ಆಗುತ್ತೆ ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ. ನಾವು ಜಸ್ಟು ಏನು ಜಾಸ್ತಿ ಓದಿರೋರೇ ಜೀವನದಲ್ಲಿ ಸಕ್ಸಸ್ ಆಗ್ತಾರೆ ಅಂತ ಅಂದ್ಕೊಂಡಿರ್ತಾರೆ ಕೆಲವರು. ಓದಿಲ್ಲದೆ ಹೋದ್ರೂ ಸಹ ಜೀವನದಲ್ಲಿ ಇನ್ನೂ ಜಾಸ್ತಿನೇ ಸಕ್ಸಸ್ ಆಗ್ಬೋದು ಅನ್ನೋದಕ್ಕೆ ಇವರು ಸಹ ಹಲವರಲ್ಲಿ ಇವರು ಸಹ ಒಬ್ಬರಾಗಿ ಸ್ಫೂರ್ತಿಯ ಚಿಲುಮೆಯಾಗಿ ಕಾಣಿಸ್ತಾರೆ. ಅವ್ರ ಪರಿಚಯನ ನಾನು ಸದ್ಯದಲ್ಲೇ ಮಾಡಿಸ್ಕೊಡ್ತೀನಿ. ಸೊ ಅವ್ರೇನು ಓದಿದ್ದು, ಹೇಗೆಲ್ಲ ಏನು ಬಿಸ್ನೆಸ್ ಮಾಡ್ತಿದ್ದಾರೆ, ಸೊ ಎಲ್ಲನೂ ಸಹ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ, ನಾನು ಮೊದಲೇ ಇಂಟ್ರೊಡಕ್ಷನ್ ಕೊಟ್ಟ ಹಾಗೆ ಮೋಹನ್ ಗೌಡ ಇವರೇನೇ ನೋಡಿ. ಸೊ ನಾವು ಎಜುಕೇಷನ್ ಮಾಡದೇ ಹೋದ್ರೂ ಸಹ ಜೀವನದಲ್ಲಿ ಸಕ್ಸಸ್ ಆಗ್ಬೋದು ಅನ್ನೋದಕ್ಕೆ ನಾನು ಒಂದು ಮೋಟಿವೇಶನ್ ಆಗಿ ನಾನು ಇವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಇವರೇನೇ ನಮ್ಮ ಮೋಹನ್ ಗೌಡ ಅವರು. ಸೊ ಇವ್ರದ್ದು ಮೂಲತಃ ಆಯರಹಳ್ಳಿ ತಾಲೂಕು ಬಂದು ಕೇರ್ನಗರ ಬರುತ್ತೆ, ಹುಣಸೂರು ತಾಲೂಕು ಬರುತ್ತೆ, ಹೋಬಳಿ ಬಂದು ಹುಲ್ಕೆರೆ ಹೋಬಳಿ ಬರುತ್ತೆ. ಸೊ ಆ್ಯಕ್ಚುಲಿ 2 ಕ್ವಶನ್ ನಾನು ಬೇಸಿಕ್ಕಾಗಿ ಇವ್ರನ್ನ ಕೇಳೋದು. ಆ ಕ್ವಶನ್ ನಂತರ ನಿಮಗೆ ಅವರ ಜೀವನದ ಏಳು ಬೀಳಿನ ಬಗ್ಗೆ, ಈಗಿನ ಸಕ್ಸಸ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಮೊದಲಿಗೆ 2 ಕ್ವಶನ್ ಕೇಳೋದು. ನಿಮ್ಮದು ಎಜುಕೇಷನ್ ಏನು? 9th ಸ್ಟ್ಯಾಂಡರ್ಡ್. 9th ಗೊತ್ತಾಯ್ತಾ? ಜಸ್ಟು 9ನೇ ಕ್ಲಾಸ್ ಓದಿರೋದವರು. 2ನೇ ಕ್ವಶನ್ನು ಮುಖ್ಯವಾಗಿ, ಎಷ್ಟು ಜನ ಕೆಲಸ ಕೊಟ್ಟಿದ್ದೀರಾ ಇವಾಗ ಒಂದು 20 ಜನ ಕೆಲಸ ಮಾಡ್ತಾರೆ. 20 ಜನಕ್ಕೆ ಇವರು ಕೆಲಸ ಕೊಟ್ಟಿರೋದು, ಪ್ರತಿದಿನ ಕೆಲಸ ಕೊಟ್ಟಿರೋದು. ಎಷ್ಟು ಮಕ್ಕಳಿಗೆ ಎಜುಕೇಶನ್ ಕೊಡಿಸ್ತಾ ಇದ್ದೀರಾ ನಿಮ್ಮ ಕಡೆಯಿಂದ? ನಿಮ್ಮ ಕಡೆಯಿಂದ ಅದೆಲ್ಲ ಬೇಡ ಬಿಡಿ. ಇರ್ಲಿ, ಪರವಾಗಿಲ್ಲ ಹೇಳಿ, ಪರವಾಗಿಲ್ಲ ಹೇಳಿ, ಅದೆಲ್ಲ ಬೇಡ. ಆ್ಯಕ್ಚುಲಿ ನಾನೇ ಹೇಳ್ಬಿಡ್ತೀನಿ, ಇಬ್ಬರಿಗೆ ಇವರು ತಮ್ಮ ಸ್ವಂತ ಖರ್ಚಿನಲ್ಲಿ ಎಜುಕೇಶನ್ ಸಹ ಕೊಡಿಸ್ತಾ ಇದ್ದಾರೆ. ಸೊ ಹಾಗೆಯೇ ಒಂದು ಫ್ಯಾಮಿಲಿಗೂ ಸಹ ಇವರು ಆಶ್ರಯ ಕೊಟ್ಟು ಇಲ್ಲೇನೆ ಉಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟು ಅವರು ಇಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಇದ್ದಾರೆ. ಒಂದು ಕುಟುಂಬಕ್ಕೆ ಆಶ್ರಯ ಕೊಡೋದ್ರ ಜೊತೆಗೆ 20 ಜನಕ್ಕೆ ಕೆಲಸ ಕೊಡಿಸಿರೋದು ಜಸ್ಟ್ 9th ಸ್ಟ್ಯಾಂಡರ್ಡು. ಸೊ ಇದಕ್ಕೆ ನಿಮಗೆ ಆ್ಯಕ್ಚುಲಿ ಮೋಹನ್ ಗೌಡ ಅವರೇ, ನಿಮಗೆ ನಿಮ್ಮ ತಂದೆ ಸಹಾಯ ಮಾಡಿದ್ದ? ನಮ್ಮ ತಂದೆ ತಿರುಗಾಲ 25 ವರ್ಷ. ಅಲ್ಲಿ ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ. ನಮ್ಮ ತಂದೆ ತಿರುಗಾಲ 25 ವರ್ಷ ಆಯಿತು. 25 ವರ್ಷ ಆಯಿತು. ಅಂದರೆ ನೀವು ಎಷ್ಟನೇ ಕ್ಲಾಸಲ್ಲಿ ಇದ್ದಾಗ ಅವರು ತೀರೋಗಿದ್ದು? ಅವಾಗಲೇ 9th ಸ್ಟ್ಯಾಂಡರ್ಡ್ ಇರ್ತಿರೋದ್ರೆ ಅವಾಗಲೇ ಬಿಟ್ಬಿಟ್ಟು ಕೆಲಸ. 9ನೇ ಕ್ಲಾಸಲ್ಲಿ ಇದ್ದಾಗಲೇ ಬಿಟ್ಬಿಟ್ರು. ಅವಾಗಲೇ ಸ್ಕೂಲ್ ಬಿಟ್ಟು 9ನೇ ಕ್ಲಾಸ್. ಮತ್ತೆ ನೀವು ಆಮೇಲೆ ಎಜುಕೇಶನ್ ಮಾಡಲಿಲ್ಲ? ಎಜುಕೇಶನ್ ಮಾಡಕ್ಕೆ ಹೋಗಲಿಲ್ಲ. ಏನು ಮಾಡಿದ್ರಿ ಅನಂತರ ನೀವು? ಆ್ಯಕ್ಚುಲಿ ವ್ಯವಸಾಯ ಮಾಡ್ತಿದ್ದೆ ಅವಾಗೆಲ್ಲ. ನಾವು ಸ್ವಂತ ತರಕಾರಿ ವ್ಯವಸಾಯ. ಅಂದ್ರೆ ನಿಮಗೆ ಮುಳುಗಡೆ ಪ್ರದೇಶ ಮತ್ತೆ ಬೋರು ಎಲ್ಲ ಜಮೀನೆಲ್ಲ ಆಯ್ತಾ? ಜಮೀನು ಸ್ವಲ್ಪ ಐತೆ, ಅದನ್ನೇ ತರಕಾರಿ ಮಾಡ್ತಿದ್ದೋ. ಅದೇನೋ ಆಯ್ತಿದ್ದು, ನಷ್ಟನೂ ಆಯ್ತಿತ್ತು ಅವಾಗ. ಓಕೆ ಓಕೆ. ಇವಾಗ ಆದ್ಮೇಲೆ ಕೋಳಿ ಫಾರಂ ಮಾಡ್ಕೊಂಡು ಚಿಕ್ಕದಾಗಿ, ಓಕೆ, ನಾಟಿ ಕೋಳಿ ಫಾರಂ. ಅದ್ರಲ್ಲಿ ಒಂದ್ ಸ್ವಲ್ಪ ಲಾಸ್ ಆಯ್ತು. ತಿರ್ಗಾ ಅದ್ರಲ್ಲೇ ನಾಟಿ ಕೋಳಿ ಫಾರಂ ತೆಗೆದ್ಬಿಟ್ಟು ತಿರ್ಗಾ ಅದ್ರಲ್ಲಿ ಸಸಿ ಬೆಳೆಯಕ್ಕೆ, ನರ್ಸರಿ ಸಸಿ ಬೆಳೆಯಕ್ಕೆ ಟ್ರೈ ಮಾಡ್ದು ಸ್ವಂತಕ್ಕೆ. ಹಂಗೆ ಮಾಡ್ತಾ 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 ಮಾಮೂಲಿ ಅಕ್ಕಪಕ್ಕ ರೈತರುಗಳು ಕೊಡ್ತಾ ಈಗ ಹೊರಗಡೆ ರೈತರುಗಳಿಗೆಲ್ಲ ಕೊಡ್ತಾ ಇದ್ವಿ. ಅಂದ್ರೆ ವ್ಯವಸಾಯ ಅಂದ್ರೆ ಏನ್ ತರಕಾರಿ ಬೆಳಿತಿದ್ರಿ ಅವಾಗ? ಅವಾಗ ಟೊಮೊಟೊ ಜಾಸ್ತಿ ಟೊಮೊಟೊನೇ ಬೆಳಿತಿದ್ವಿ. ಟೊಮೊಟೊ ಮತ್ತೆ ಕೋಸು ಬೆಳಿತಿದ್ರಿ? ಹೂಕೋಸು, ಇದು ಸೌತೆ, ಓಕೆ, ಹೂಕೋಸು. ಓಕೆ. ಇವಾಗ ನೀವು ನರ್ಸರಿ ಮಾಡಿರುವಂಥದ್ದು ಎಲ್ಲಿ? ನರ್ಸರಿ ಅಡ್ರೆಸ್ ಹೇಳ್ಬಿಡಿ
ಆ್ಯಕ್ಚುಲಿ? ನರ್ಸರಿ ಇವಾಗಿರೋದು ದೊಡ್ಡಗೊಪ್ಪಳಲ್ಲಿ ಐತೆ, ದೊಡ್ಡಕೊಪ್ಪಲು ಕೇರ್ನಗರ ಮೇನ್ ರೋಡ್, ಕೇರನಗರ ಮೈಸೂರು ಮೇನ್ ರೋಡು. ಹ್ಞೂ ದೊಡ್ಡಗೊಪ್ಪಳ ಒಂದು ಐತೆ, ಐರಳ್ಳಿ ಒಂದು ಐತೆ, ಹ್ಞೂ 2 ಹತ್ರ ಐತೆ. ಐರಳ್ಳಿ ಸಿಗ್ತಾಗೈತೆ, ಇಲ್ಲಿ ದೊಡ್ಡದಾಗೈತೆ. ಓಕೆ. ಐರಳ್ಳಿಲಿ ಸಿಂಪಲ್ ಆಗಿದೆ, ಸಿಂಪಲ್. ಅಲ್ಲೂ ಸಹ ನೀವು ಕೊಡ್ತಾ ಇದ್ದೀರಾ. ಎಷ್ಟು ಲಕ್ಷ ಬಂಡವಾಳದಲ್ಲಿ ನೀವು ಈಗ ದೊಡ್ಡಕೊಪ್ಪಲಲ್ಲಿ ನರ್ಸರಿ ಮಾಡಿರುವಂಥದ್ದು, ಮತ್ತೆ ಐರಳ್ಳಿಲಿ ಎಷ್ಟು ಬಂಡವಾಳ ಹಾಕಿರುವಂಥದ್ದು ನೀವು? ಐರಳ್ಳಿಲಿ ಅಲ್ಲಿ ನಾಟಿ ಕೋಳಿ ಫಾರಂ ಮಾಡಿದ್ವಲ್ಲ, ಆ ಸೈಡ್ನೇ ಬಿಚ್ಚಿಲ್ಲ. ಹ್ಮ್. ಅದನ್ನ 3 ಲಕ್ಷ 4 ಲಕ್ಷ ಬಂಡವಾಳ ಹಾಕಿದ್ದವಾಗ, ಅವಾಗ. ಓಕೆ. ಆಗ್ಲೇ ಒಂದು 14-15 ವರ್ಷದಲ್ಲಿ ಹ್ಮ್. ಆ ಸೈಡ್ನೇ ಅಲ್ಲಿ ಸಸಿ ಬೆಳಿತಾ ಇದೀವಿ. ಓಕೆ. ಇಲ್ಲಿ ಒಂದು 50-60 ಲಕ್ಷ ಬಂಡವಾಳ ಹಾಕಿದ್ವಿ. 60 ಲಕ್ಷ ಬಂಡವಾಳಲ್ಲಿ ನರ್ಸರಿ ಮಾಡಿರುವಂಥದ್ದು ನೀವು, ಜೊತೆಗೆ 20 ಜನಕ್ಕೆ ನೀವು ಕೆಲಸ ಕೊಟ್ಟಿರುವಂಥದ್ದು. ಓಕೆ. ಇದಕ್ಕೆಲ್ಲ ಅಂದರೆ ನಿಮಗೆ ಬ್ಯಾಂಕಿಂದ ಲೋನ್ ತೊಗೊಂಡಿದ್ದು ಈ ರೀತಿ ನೀವು ವ್ಯವಸಾಯ ಮಾಡಲಿಕ್ಕೆ ಆಗಿರ್ಬೋದು, ಅಥವಾ ನೀವು ನರ್ಸರಿ ಮಾಡಲಿಕ್ಕೆ ಆಗಿರ್ಬೋದು, ಬ್ಯಾಂಕಿಂದ ಲೋನ್ ತೊಗೊಂಡಿದ್ದು ಅಥವಾ ನೀವು ಯಾವ ರೀತಿ? ಬ್ಯಾಂಕಿಂದ ಲೋನ್ ತಗೊಂಡಿಲ್ಲ, ಮನೆ ಮೇಲೆ ಲೋನ್ ತಗೊಂಡಿದ್ದೀನಿ. ಮನೆ ಒಡೆ ಮೇಲೆ ಲೋನ್ ತಗೊಂಡಿದ್ದೀನಿ, ಬ್ಯಾಂಕಲ್ಲಿ ಯಾವ್ದು ಲೋನ್ ತಗೊಂಡಿಲ್ಲ. ಬ್ಯಾಂಕಲ್ಲಿ ಯಾವುದು ಲೋನ್? ನಮ್ದು ಆಗ ಟ್ರಾನ್ಸಾಕ್ಷನ್ ಲೋನ್ ಇತ್ತಿಲ್ವಲ್ಲ, ಓಕೆ, ಎಲ್ಲ ಲೋನ್ ಕೊಡ್ಲಿಲ್ಲ. ಓಕೆ. ಓಕೆ. ನಿಮ್ಮನ್ನ ಒಂದು ಸ್ವಲ್ಪ ಸೂಕ್ಷ್ಮದ ಒಂದು ಪ್ರಶ್ನೆ ಕೇಳ್ತೀನಿ. ಆ್ಯಕ್ಚುಲಿ ಇವಾಗ ನೀವು 20 ಜನಕ್ಕೆ ಕೆಲಸ ಕೊಟ್ಟಿದ್ದೀರಾ, ನರ್ಸರಿ ಮಾಡಿಕೊಂಡು, ಏನು ಜಸ್ಟ್ 9th ಸ್ಟ್ಯಾಂಡರ್ಡ್ ಓದ್ಕೊಂಡು ಅಂತ ಎಲ್ಲ ಹೇಳಿದ್ರಿ. ಸೊ ಈಗ ಎಜುಕೇಷನ್ ಮಾಡಿನೂ ಸಹ ಕೆಲವೊಬ್ರು ಜೀವನದಲ್ಲಿ ಸೋತ್ಬಿಡ್ತಾರೆ ಕೆಲವೊಮ್ಮೆ. ಮತ್ತೆ ಈ SSLC ಬಂದಾಗ ಮಕ್ಕಳುಗಳು ಒಂದು ಸ್ವಲ್ಪ ಭಯ ಪಡ್ತಾರೆ, ಸಿಕ್ಕಾಪಟ್ಟೆ ಜೀವನ ಹೆಂಗೆ ಅಂತ. ಕೆಲವೊಬ್ರು ಆತ್ಮಹತ್ಯೆನೇ ಮಾಡ್ಕೊಬಿಡ್ತಾರೆ, ಫೇಲ್ ಆದರೆ ಆತ್ಮಹತ್ಯೆ ಮಾಡ್ಕೊಬಿಡ್ತಾರೆ. ಈ PUC ಎಕ್ಸಾಮ್ ಬರೆಯುವಾಗಲೂ ಅಷ್ಟೇ ಕೆಲವರೆಲ್ಲ ಆತ್ಮಹತ್ಯೆ ಮಾಡ್ಕೊಬಿಡ್ತಾರೆ, ಮಕ್ಕಳುಗಳು ಕಡಿಮೆ ಮಾರ್ಕ್ಸ್ ಬಂತು ಅಂತೇಳಿ ಆಗಿರ್ಬೋದು, ಫೇಲ್ ಆದೆ ಅಂತ ಆಗಿರ್ಬೋದು. ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಜೀವನದಲ್ಲಿ? ಈಗ ನೀವು 9th ಸ್ಟ್ಯಾಂಡರ್ಡ್ ಓದಿ ನೀವು 20 ಜನಕ್ಕೆ ಕೆಲಸ ಕೊಟ್ಟಿದ್ದೀರಾ, 25 ಜನಕ್ಕೆ ಕೆಲಸ ಕೊಟ್ಟಿದ್ದೀರಾ, ಒಂದು ಸಂಸಾರ, ಹಾಗೆ 60 ಲಕ್ಷ ಬಂಡವಾಳ ಹಾಕಿ ನರ್ಸರಿ ಮಾಡಿ. ಇವತ್ತು ಪ್ರಪಂಚದಲ್ಲಿ ಪ್ರಪಂಚ ಜ್ಞಾನ ಇರೋನು ಓದೇ ದುಡಿಬೇಕು ಅನ್ನೋದೇನಿಲ್ಲ. ಓಕೆ. ಸ್ವಂತ ಮೆಥಡ್ ಇರೋನು ಎಲ್ಲಿ ಬೇಕಾದ್ರೂ ಬದುಕೋದು, ಮಾಡೋ ಮೆಥಡ್ ಮೇಲೆ ಹೋಗುತ್ತೆ. ಕೆಲಸ ಮಾಡ್ಬೇಕು, ದುಡಿಬೇಕು, ಶ್ರಮ ಬೀಳ್ಬೇಕು. ಓಕೆ. ಹಾಗೆ ನೋಡಿ, ಇವ್ರು ಹೇಳುವಂಥದ್ದು ಪ್ರಾಪಂಚಿಕ ಜ್ಞಾನ ಇಂಪಾರ್ಟೆಂಟು. ಜಸ್ಟು ಈಗೆಲ್ಲ ಮಕ್ಕಳುಗಳ ಮೇಲೆ ಒತ್ತಡ ಇರ್ತಾರೆ, ಓದು ಅಂತೇಳಿ ಪುಸ್ತಕ ಜ್ಞಾನದ ಬಗ್ಗೆನೇ ಪುಸ್ತಕದ ಹುಳು ಮಾಡಿಬಿಡ್ತಾರೆ ಕೆಲವು ಪೇರೆಂಟ್ಸ್ಗಳೆಲ್ಲ, ಓದು ಅಂತೇಳಿ. ಅದರಲ್ಲೂ ಸಹ ಪ್ರೈವೇಟ್ ಸ್ಕೂಲ್ಗಳಿಗೆ, ಪ್ರೈವೇಟ್ ಕಾಲೇಜುಗಳಿಗೆ ಹಾಕಿ ಜಸ್ಟ್ ಓದಿನ ಮೇಲೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಅವ್ರನ್ನ ಪುಸ್ತಕದ ಹುಳು ಮಾಡಿಬಿಡ್ತಾರೆ. ಸೊ ಪ್ರಾಪಂಚಿಕ ಜ್ಞಾನ ಇದ್ದರೆ ಎಜುಕೇಷನ್ ಒಂದೇ ಇಂಪಾರ್ಟೆಂಟ್ ಅಲ್ಲ, ಎಜುಕೇಷನ್ ಮಾಡಿದ್ರೇ ನಾನು ಬದುಕ್ಬೋದು. ಕೆಲವೊಬ್ರು ಫೇಲ್ ಆದರೆ ಕೆಲವರು ಆತ್ಮಹತ್ಯೆ ಮಾಡ್ಕೊಬಿಡ್ತಾರೆ ವಿದ್ಯಾರ್ಥಿಗಳೆಲ್ಲ. ಸೊ ಓದು ಎನ್ನುವಂಥದ್ದು ಒಂದು ಜ್ಞಾನಕ್ಕೋಸ್ಕರ ಅಷ್ಟೇ, ಅದೇ ಜೀವನ ಅಲ್ಲ. ಓದಿದ್ರ ಮೇಲೇ ನಾನು ದುಡ್ಕೊಂಡು ಜೀವನದಲ್ಲಿ ಮುಂದೆ ಬರ್ತೀನಿ ಅನ್ನೋದೆಲ್ಲ ಆಗಿನ ಕಾಲಕ್ಕೆ ಆಗಿರ್ಬೋದು, ಅದೊಂದು ಪರಿಕಲ್ಪನೆ ಅಷ್ಟೇ. ಓದಿರೋದ್ರಿಂದಲೇ ನಾವು ಬದುಕ್ಬೋದು ಅನ್ನೋದು. ಪ್ರಾಪಂಚಿಕ ಜ್ಞಾನ ಇದ್ದರೆ ಬೇರೆ ಕೆಲಸಗಳನ್ನು ಮಾಡಿ, ಬೇರೆ ಬಿಸ್ನೆಸ್ಗಳನ್ನು ಮಾಡಿ. ಈ ಬಿಸ್ನೆಸ್ಗೆ ಬರೋರಿಗೆ ಏನು, ಈ ನರ್ಸರಿ ಬಿಸ್ನೆಸ್ ಬಗ್ಗೆ ಹೇಳೋದಾದರೆ ನಿಮಗೆ ಲಾಭ ನಷ್ಟ ಅನ್ನೋಂಥದ್ದೆಲ್ಲ ಹೇಗಿರುತ್ತೆ ಆ್ಯಕ್ಚುಲಿ? ಅವರು ರೈತರುಗಳು ಒಳ್ಳೆ ಮಾಹಿತಿ ಕೊಟ್ಟು, ಒಳ್ಳೆ ಸಸಿಗಳು ಹೆಂಗ್ ಕೊಟ್ಟು, ಅಕ್ಕಪಕ್ಕ ರೈತರುಗಳು ಹೆಂಗ್ ಇದ್ ಮಾಡ್ಕೊತಾರೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದ್ರ ಮೇಲೆ ಡಿಪೆಂಡ್. ಜಾಸ್ತಿ ಲಾಸ್ ಆಗುತ್ತೆ ನರ್ಸರಿ. ಈಗ 60 ಲಕ್ಷ ಅಂತಂದ್ರೆ ಏನ್ ಕಡಿಮೆ ಅಲ್ಲ ಅದು. ಅಂದ್ರೆ ಈಗ ನಾವು 20-25 ಲಕ್ಷ ಸಸಿ ಹೋಯ್ತೀವಿ ತಿಂಗಳಲ್ಲಿ. ಅದರಲ್ಲಿ 22 ಲಕ್ಷ ಮಾರ್ಬಿಟ್ಟು 2 ಲಕ್ಷ 3 ಲಕ್ಷ ಹೋದ್ರು ಎಲ್ಲ ವೇಸ್ಟ್, ದುಡ್ಡು ಎಲ್ಲ ವೇಸ್ಟ್. ನಾವು ಹಾಕಿರೋದೆಲ್ಲ ಮಾರ್ಲೇಬೇಕು, ಹಾಕಿರೋದೆಲ್ಲ. ಹಾಗೆ ಮೂವಿಂಗ್ಸ್ ಇದೆಯಾ ಇಲ್ಲಿ? ನಮ್ದು ಮೂವಿಂಗ್ಸ್ ಐತೆ ಅಂತ. ಯಾವ ತರದ್ದು ಸಸಿಗಳು ಹಾಕ್ತೀರಿ ಇಲ್ಲಿ ಆಕ್ಚುಲಿ? ತರಕಾರಿ ಎನಿವನ್ ಎಲ್ಲ ಗಿಡಗಳಲ್ಲಿ ಸಾಮಂತಿಗೆ, ಚೆಂಡು ಹೂವು, ಕನಕಾಂಬರ, ಸೇವಂತಿಗೆ ಹೂ ಹಾಕ್ತೀರಾ? ಓಕೆ. ಎಲ್ಲ ನೀವು ಟ್ರೈನಿಂಗ್ ತಗೊಂಡಿದ್ದ ಅಥವಾ ಅನುಭವದಿಂದ ಮಾಡ್ಕೊಂಡು ಬಂದಿದ್ದೆ? ಇದೆಲ್ಲ ಟ್ರೈನಿಂಗ್ ಏನಿಲ್ಲ, ಅನುಭವದಲ್ಲೇ ಮಾಡ್ಕೊಂಡ್ ಬಂದಿದ್ದು. ಈ ನರ್ಸರಿ ಅನ್ನೋಂಥದಕ್ಕೆ ಟ್ರೈನಿಂಗ್ ಏನು ಬೇಕಾಗಿಲ್ಲ ಸಪ್ರೇಟ್ ಆಗೇನು. ಸೊ ಅನುಭವ ನಮಗೆ ಜೀವನನ ಕಲಿಸೋದು, ಅನುಭವ ನಮಗೆ ಜೀವನದ ಪಾಠ ಕಲಿಸಿ ನಮಗೆ ಎಲ್ಲವನ್ನು ಕೊಡುವಂಥದ್ದು. ಸೊ ಅದು ಮೇಯ್ನ್ ಆಗಿ ಕಾನ್ಸಂಟ್ರೇಟ್ ಇರಬೇಕು ಅಂತ ಇವರು ಹೇಳ್ತಾ ಇರೋದು. ರೈತರ ಒಳಗೆ ಒಳ್ಳೆ ಆವ ವೆದರ್ ಇರ್ತಕ್ಕಂಥ ಸಸಿಗಳನ್ನ ಕೊಡಬೇಕು. ಮಳೆಗಾಲಕ್ಕೆ ಬೇರೆ, ಚಳಿಗಾಲಕ್ಕೆ ಬೇರೆ, ಬೇಸಿಗೆಗಾಲಕ್ಕೆ. ಅದು ನಿಮಗೆ ವ್ಯವಸಾಯ ಮಾಡಿರೋದ್ರಿಂದ, ನಾವು ಸ್ವಂತ ಮಾಡಿರೋದ್ರಿಂದ ನಮ್ಮ ಅನುಭವ ಆಗೈತೆ. ಆಗ್ಲಿ ನಾವು ಬೆಳೆದಿದ್ದೀವಲ್ಲ, ನರ್ಸರಿ ಬರೋಕೆ ಮುಂಚೆ 1-2 ವರ್ಷ ತರಕಾರಿನೂ ಮಾಡಿದ್ವಲ್ಲ, ಆಮೇಲೆ ನರ್ಸರಿ ಮಾಡಿದ್ಮೇಲೂ ಜೊತೆಲಿ 2 ಒಟ್ಟಿಗೆ ಮಾಡ್ತಿದ್ವು. ಓಕೆ. ಹಾಗೆ ನಿಮಗೆ ತುಂಬಾ ಪ್ರಶಸ್ತಿಗಳು ಬಂದಿದೆ ರೈತ ಸಾಧಕರಾಗಿ ಅಂತ ಕೇಳ್ಪಟ್ಟೆ. ಯಾವ್ಯಾವ ಪ್ರಶಸ್ತಿಗಳು ಬಂದಿದೆ, ಹೇಗೆ? ರೈತರದ್ದು ನಂಬರ್ ಅಂದ್ರೆ ಹುಣಸೂರು ತಾಲೂಕಿನ ನಂಬರ್ 1 ರೈತ ಅಂತ ಐತೆ. ಹುಣಸೂರು ತಾಲೂಕದ ನಂಬರ್ 1 ರೈತ ಅಂತ ಹೇಳಿ. ಓಕೆ. ಬೆಂಗಳೂರಲ್ಲೂ ಇದರಲ್ಲೂ ಒಂದು ಇದಾಯ್ತು,
ಮಾತಾಡಿ ಪರವಾಗಿಲ್ಲ. ಕಟ್ ಮಾಡ್ಬೋದಾ? ಏನಿಲ್ಲ, ಮಾತಾಡಿ. ಇದು ಲಾಗ್ ಆಕ್ಚುಲಿ, ಇದನ್ನ ನಾನು ಲಾಗ್ ಆನ್ ಮಾಡ್ತಿರೋದು. ಅವ್ರಿಗೆ ಆಕ್ಚುಲಿ ಕಾಲ್ಸ್ ಬರ್ತಾನೆ ಇರುತ್ತೆ, ಅದಕ್ಕೋಸ್ಕರ ನಾನು ಇವರು ಡಿಸ್ಟರ್ಬ್ ಆಯ್ತು ಅಂತ ಕೇಳಿ ಕಟ್ ಮಾಡ್ಬೋದಾ ಅಂತ ಕೇಳ್ತಿದ್ರೆ ಇದೇನಿಲ್ಲ, ಹೇಳಿ ಬೇಕಾದ ಪ್ರಶ್ನೆ, ಏನು ಪರವಾಗಿಲ್ಲ. ಇದು ನರ್ಸರಿ ಒಳಗಡೆ ನಾನು ಶೂಟ್ ಮಾಡ್ತಾ ಇರುವಂಥದ್ದು. ಹೇಳಿ, ಮುಂದುವರಿಸಿ ನೀವು. ಆ್ಯಕ್ಚುಲಿ ಮತ್ತೆ ಇದು ಬಿಟ್ಟು, ನರ್ಸರಿ ಬಿಟ್ಟು ಬೇರೆ ಬಿಸ್ನೆಸ್ ಇದೆಯಾ ನಿಮಗೆ? ಬೇರೆ ಏನೂ ಇಲ್ಲ. ಪ್ರಶಸ್ತಿ ಬಗ್ಗೆ ಹೇಳ್ತಾ ಇದ್ದೀರಿ ನೀವು. ಬೆಂಗಳೂರು ಕೃಷಿ ವಿವಿಯಿಂದ ಏನಾದರೂ? ಬೆಂಗಳೂರು ಅದು ತೋಟಗಾರಿಕೆ ಇಲಾಖೆಯಿಂದ. ಓಕೆ. ಆಮೇಲೆ ಟ್ರಿಪ್ ಆರ್ಗನೈಸ್ ಎಲ್ಲ ಮಾಡ್ತಾರೆ ನಿಮಗೆ ಕೃಷಿ ಸಾಧಕರಿಗೆ ಅಂತ ಕೇಳ್ಪಟ್ಟೆ. ಯಾವ ರೀತಿ ಇರುತ್ತೆ? ಕೃಷಿ ಸಾಧಕರಿಗೆ ಮಾಮೂಲಿ ನರ್ಸರಿ ಮೀಟಿಂಗ್ಗಳು ಇರ್ತವೆ. ಮತ್ತೆ ಆಮೇಲೆ ಹೊರಗಡೆನೂ ಕರ್ಕೊಂಡೋಗಿ ತಳಿಗಳು, ಹೊಸ ತಳಿಗಳು ಬರ್ತಾವಲ್ಲ, ಅದು ಸಜ್ಜಿ ಕರ್ಕೊಂಡು ಹೋಗ್ತಾರೆ ಕಂಪ್ನಿಗಳಲ್ಲಿ. ನೀವು ಮತ್ತೆ ಬೇರೆಯವ್ರಿಗೆ ಏನಾದ್ರು ಟ್ರೈನಿಂಗ್ ಕೊಟ್ಟು ಈ ರೀತಿ ಬೆಳೀರಿ ಅಂತೇಳಿ ಅದು ಏನಾದ್ರು ಸಲಹೆ ಏನಾದ್ರು ಕೊಡ್ತೀರಾ? ರೈತರುಗಳು ಕೇಳಿದವ್ರಿಗೆ ಹೇಳ್ತೀವಿ, ಈ ಗೊಬ್ಬರ ಹಾಕಿ ಔಷಧಿ ಹೊಡೀರಿ, ಈ ಟೈಮ್ಗೆ ಇದನ್ನ ಮಾಡಿ ಅಂತ ಹೇಳ್ತೀವಿ. ಆರ್ಗ್ಯಾನಿಕ್ ಕೃಷಿ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ತಾರೆ, ಅದಕ್ಕೆಲ್ಲ ಏನಾದ್ರು? ಆರ್ಗ್ಯಾನಿಕ್ ಮಾಡ್ತಾರೆ ಕೆಲವರು, ಇಲ್ಲಿ ಮಾಡಿ ಸುಮಾರು ಎಲ್ಲಾರು ಮಾಡಿದ್ರು ಸರಿ ಆರ್ಗ್ಯಾನಿಕ್. ಒಬ್ಬೊಬ್ರು ಮಾಡಕ್ ಹೋಯ್ತಾರ, ಅದು ಸೆಟ್ ಆಗಲ್ಲ. 10 ಜನ ಮಾಡಿದ್ರೆ 10 ಜನ ಆದ್ಮೇಲೆ 10 ಜನನು ಮಾಡ್ಬೇಕು ಆರ್ಗ್ಯಾನಿಕ್. 9 ಜನ ಮಾಮೂಲಿ ಮೇಲ್ಕೆ ಕೂಡ ಒಬ್ಬ ಆರ್ಗ್ಯಾನಿಕ್ ಮಾಡಕ್ ಹೋದ್ರೆ ಸಕ್ಸಸ್ ಆಗಲ್ಲ. ಅಕ್ಕಪಕ್ಕದಲ್ಲಿ ಸುತ್ತಮುತ್ತ ಇರ್ತದಲ್ಲ ಅಲ್ಲಿ, ಅಂದ್ರೆ ಆ ಜಮೀನ್ ಗುಡ್ದಿದ್ದು ಪಕ್ಕದ ಜಮೀನಿಗೆ ಎಫೆಕ್ಟ್ ಆಗುತ್ತೆ. ಅವರ್ದು ಅಲ್ಲಿಗೆ ಹೋಗಿ ಸಸಿಗಳು ಹುಳಗಳೆಲ್ಲ ಇದು ಮಾಡ್ಕೊಂತ ತಿನ್ಕತ್ತವೆ. ಓಕೆ. ಜೈವಿಕ ಕೃಷಿನಲ್ಲಿ ಆರ್ಗ್ಯಾನಿಕ್ ಅಂತೇಳಿ ಆರ್ಗ್ಯಾನಿಕ್ ಕೃಷಿ ಏನ್ ಮಾಡ್ತಾರಲ್ಲ, ಅದು ಈಗ ಯಾರೋ ಒಂದು ಜಮೀನಲ್ಲಿ ಮಾಡಿ ಸುತ್ತಮುತ್ತ ಬೇರೆಯವ್ರು ಮಾಡಿದ್ರೆ ಅದು ಎಫೆಕ್ಟಿವ್ ಆಗಿರಲ್ಲ. ಅವ್ರು ಎಲ್ಲ ಮಾಡಿದ್ರೆ ಚಂದ, ರೈತರಿಗೂ ಒಳ್ಳೆ ಇದಿರ್ತದೆ, ಮುಂದೆ ಫ್ಯೂಚರ್ ಚೆನ್ನಾಗೂ ಇರ್ತದೆ. ಸಾವಯವ ಕೃಷಿ ಅನ್ನುವಂಥದ್ದು ಹಾಗೆ. ಸೊ ನಾನು ಯಾಕೆ ಇವ್ರನ್ನ ಕೇಳಿದೆ ಅಂತ ಹೇಳಿದ್ರೆ, ಕೆಲವರೆಲ್ಲ ನಮ್ದು ಸಾವಯವ ಕೃಷಿ, ಆರ್ಗ್ಯಾನಿಕ್ ಕೃಷಿ ಮಾಡಿ ತಂದಿರುವಂಥದ್ದು ಅಂತ ಹೇಳಿ ಹೇಳ್ತಾರೆ. ಸೊ ಅದರಿಂದ ನಾನು ಇವ್ರ ಪ್ರಶ್ನೆ ಕೇಳಿದೆ. ಮತ್ತೆ ನೀವು ಅಂದ್ರೆ ನೀವು ಪ್ರಾಣಿಗಳು ಸಾಕೋದು ಅಥವಾ ನೀವು ಬೇರೆ ಹೈನುಗಾರಿಕೆ ಏನಾದ್ರು ಮಾಡ್ತಾ ಇದ್ದೀರಾ? ಇಲ್ಲ, ಹಸು ಸಾಕಿದೀವಿ ಒಂದು, ಅದನ್ನ ಮನೆಗೆ ಯೂಸ್ ಮಾಡ್ಕೊತಿದ್ವಿ. 4 ಲೀಟರ್ ಹಾಲು ಕೊಡ್ತದೆ, ಮನೆಗೆ ಲೇಬರ್ಗಳಿಗೆ ಅಷ್ಟೇ. ಮತ್ತೆ ನರ್ಸರಿಯಲ್ಲಿ ಇದ್ರಲ್ಲೇ ಬೀಜ ಜಾಸ್ತಿ ಇರ್ತೀವಿ. ರೈತರುಗಳಿಗೆ ಸಸಿಗಳು 5,000 10,000 ಎಲ್ರಿಗೂ, ಎಲ್ಲ ರೈತರುಗಳಿಗೂ ಸಮರ್ಸ್ಬೇಕು. ಆ ಕಡೆ ಈ ಕಡೆ ಇದು ಆಗಲ್ಲ. ಅದರಿಂದ ಬೇರೆ ರೀತಿಗೆ ನಾವು ಇದು ಕೊಟ್ಟಿದ್ವಿ, ಗಮನ ಪೂರ್ತಿ ನರ್ಸರಿಗೆ ಕೊಟ್ಟಿದ್ವಿ, ಕಂಪ್ಲೀಟ್ ಆಗಿ ನರ್ಸರಿಗೆ. ಓಕೆ. ಆಮೇಲೆ ಈ ನರ್ಸರಿ ಮಾಡಿ ನಾವು ಜಸ್ಟ್ ಈಗ ನೀವು 20 ಮೆಂಬರ್ಸ್ 25 ಮೆಂಬರ್ಸ್ಗೆ ನಾವು ಜಾಬ್ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದೀರಿ. ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡುವಂಥದ್ದು ಅಂದ್ರೆ ಜೊತೆಲಿ ಅಂತಲೂ ಹೇಳ್ಬೋದು. ನಿಮ್ಮ ಜೊತೆ ನಾವೇ ಆಳುಗಳು ಅಂತ ಇದು ಮಾಡ್ಕೊಂಡಿಲ್ಲ, ನಮ್ಮನೆ ಜನ ತರ ಅವರು. ನಿಮ್ಮ ಮನೆ ಜನ ತರ, ನಮ್ಮನೆ ಜನ ತರನೇ, ನಮ್ಮ ಕುಟುಂಬದ ತರನೇ ಅವ್ರನ್ನ ನೋಡ್ಕೊಂಡು ಎಲ್ಲ ಅಕ್ಕಪಕ್ಕದವ್ರೆ, ಎಲ್ಲ ಅಕ್ಕಪಕ್ತಾರೆ. ನಾವು ಅವರಲ್ಲಿ ಒಬ್ಬರ ದುಡ್ಕೊಂಡು ಹೋಯ್ತಾ ಇದೀವಿ. ಅದು ನಿಮ್ಮ ಸರಳತೆ ನೋಡಿದ್ರೆ, ನೀವಿರೋ ಸರಳತೆ ನೋಡಿದ್ರೆ, ಈಗ ಬಿಸ್ನೆಸ್ ಮ್ಯಾನ್ ಅಂತಂದ್ರೆ 60 ಲಕ್ಷ ಬಂಡವಾಳ ಹಾಕಿದ್ದಾರೆ ಅಂದ್ರೆ ಅವ್ರು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತಾನೆ ಕನ್ಸಿಡರ್ ಮಾಡೋದು ಎಲ್ಲ ಕಡೆ. ಈಗ ನೀವು ಒಬ್ರು ರೈತರಾಗಿ ಕಾಣಿಸ್ಕೊಂಡಿದ್ದೀರಾ, ತುಂಬಾ ಯಾವಾಗ್ಲೂ ಹಿಂಗೆ ಇರ್ತೀರಾ. ನಾನು ನೋಡಿದ ಮಟ್ಟಿಗೂ ಸಹ ನೀವು ಹಂಗೆ ಇದ್ದೀರಾ, ಸರಳವಾಗೇ ಇದ್ದೀರಾ, ಅದರಲ್ಲಿ ಏನು ಡೌಟ್ ಇಲ್ಲ. ಆಕ್ಚುಲಿ ನರ್ಸರಿ ಮಾಡ್ತು ಅಂತ ಹೇಳಿದ್ರೆ ಜಸ್ಟ್ ಏನೋ ಅಲ್ಲಿದಲ್ಗ ಆಗ್ತಿದೆ ಅಂತ ಹೇಳ್ಬೋದಾ, ಅಥವಾ ಇಲ್ಲ ನಾನು ಇದನ್ನ ಮಾಡಿ ಎಷ್ಟು ವರ್ಷದಿಂದ ಮಾಡ್ತಿರೋದು ಇದು ನರ್ಸರಿ? ಇದು ಅಲ್ಲಿ ಒಂದು 12 ವರ್ಷ ಆಯ್ತು. 12 ವರ್ಷದಿಂದ ಇಲ್ಲಿ ಮೊದಲು ಒಂದ್ ಸ್ವಲ್ಪ 5,000 ಮಾಡಿದ್ದು, ಆಮೇಲೆ 1,000 ಮಾಡುದು, ಓಕೆ, ಆಮೇಲೆ 2,000 ಮಾಡುದು, ಇವಾಗ 5,000 6,000 ಆಗೈತೆ ಒಟ್ಟಿಗೆ ಟೋಟಲ್. ಓಕೆ, 6,000 ಸ್ಕ್ವೇರ್ ಮೀಟರ್ ಐತೆ. 6,000 ಸ್ಕ್ವೇರ್ ಮೀಟರ್ ಅಂದ್ರೆ ಇದು ವಿಸ್ತರಣೆ ಮಾಡ್ಕೊಂಡಿರೋದು ನರ್ಸರಿ. ಈಗ ನರ್ಸರಿ ಮಾಡಿ ನಾನು ಲೈಫಲ್ಲಿ ಸಕ್ಸಸ್ ಆಗಿದ್ದೀನಿ ಅಂತ ಹೇಳಿದ್ರೆ, ಆರ್ಥಿಕವಾಗಿ ಬಿಸ್ನೆಸ್ ಓರಿಯೆಂಟೆಡ್ ಆಗಿ ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವೇನು? ಇದು ನರ್ಸರಿ ಅಂತಂದ್ರೆ ಮಾಡ್ಬಿಟ್ಟು ಎಲ್ಲೋ ಬಂಡವಾಳ ಹಾಕ್ಬಿಟ್ಟು ಎಲ್ಲೋ ಕೂತ್ಕೊಂಡ್ರೆ ಆಗಲ್ಲ. ಮಾಡ್ಬಿಟ್ಟು ಸ್ವಂತ ದುಡ್ದು ಸ್ವಂತ ಒಳಗಡೆ ಕೆಲಸ ಮಾಡ್ಕೊಂಡಿದ್ದಿ, ಆ ಸಸಿಗಳು ನಾವೇ ಇದ್ದಿ ನೋಡ್ಕೊಂಡು ಯಾವ ಸಸಿಗಳು ಯಾರಿಗೆ ಇದ್ ಮಾಡ್ಕೊಡ್ಬೇಕು ಅಂದ್ಕೊಟ್ರೆ ಮಾತ್ರ. ಬಂಡವಾಳ ಹಾಕ್ಬಿಟ್ಟು ಅಂದ್ಬಿಟ್ಟು ಎಲ್ಲೋ ಕೂತ್ಕೊಂಡು ಎಲ್ಲ ಮಾಡೋರು ಆಗಲ್ಲ, ಸ್ವಂತ ಶ್ರಮ ದುಡಿದ್ರೆ ಮಾತ್ರ. ಈಗ 12 ವರ್ಷದಿಂದ ನರ್ಸರಿ ಮಾಡ್ತಾ ಇದ್ದೀರಾ, ನಿಮ್ಮ ಸಂಪಾದನೆ ಬಗ್ಗೆ, ಲಾಭ ನಷ್ಟದ ಬಗ್ಗೆ ಹೇಳೋದಾದ್ರೆ, ಇಲ್ಲ ನಾನು ಇಷ್ಟು ಮಾಡಿದ್ದೀನಿ, ಇಷ್ಟು ಲಕ್ಷ ಮಾಡಿದ್ದೀನಿ, ಪರವಾಗಿಲ್ಲ ಅಂತ ಹೇಳೋದಾದ್ರೆ ಒಂದು ಅಂದಾಜು, ಇಂಥ ಪ್ರಾಪರ್ಟಿ ಮಾಡಿದೆ ನಾನು ಈ ಒಂದು ಬಿಸ್ನೆಸ್ ಅನ್ನ ನಂಬ್ಕೊಂಡಿದ್ದಕ್ಕೆ ಅಂತ ನಂಬ್ಕೊಂಡು. ಈಗ ನಾನು ದೊಡ್ಡಕೊಪ್ಪಳ ಮೇನ್ ರೋಡಲ್ಲಿ 10 ನಡ್ಕೊಂಡು ಸೈಡ್ ಜಾಗ ತಗೊಂಡಿದ್ದೀನಿ ಅಷ್ಟೇ, ದೊಡ್ಡಕೊಪ್ಪಲ ಜೊತೆಗೆ ಇದೊಂದು ನರ್ಸರಿ ಮೇಂಟೈನ್. ಸಾಲ ಮೊದಲೆಲ್ಲ ಸ್ವಲ್ಪ ಅದು ಕೋಳಿ ಫಾರ್ಮ್ದೆಲ್ಲ ಸಾಲ ಬರೋ ತೀರ್ಸ್ಕೊ ಬರೋದೇ ಒಂದು ದೊಡ್ಡ ಕಷ್ಟ ಆಗೋಯ್ತು ಮೊದಲೆಲ್ಲ. ಓಕೆ ಓಕೆ, ಬನ್ನಿ. ಅಂದರೆ ಇದು ನೀವು ಜೊತೆಲಿ ಬನ್ನಿ, ಇದು ನರ್ಸರಿ ಒಬ್ಬರೇನೆ ಮಾಡ್ತಾ ಇರೋದಾ ಅಥವಾ ಹೇಗೆ ಅಂತ? ಅಲ್ಲಿ ಈಗ 2 ಕಡೆ ನೋಡ್ಕೋತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಒಬ್ಬರೇನೆ ಮಿಸಸ್ ನೋಡ್ಕೋತಾರೆ, ಐರಳ್ಳಿ ಹಸು ನೋಡ್ಕೊಂಡ್ರೆ ಅಲ್ಲೂ ಜಮೀನ್ ಐತೆ, ಅವ್ರ ಜಮೀನ್ ನೋಡ್ಕೊಂಡು ಅಲ್ಲೂ ಅವ್ರು ನೋಡ್ಕೋತಾರೆ. ಓಕೆ, ಅವರು ಸಪೋರ್ಟ್ ಅಲ್ಲಿ ಮಾಡ್ಕೋತಾರೆ, ಅಲ್ಲೆಲ್ಲ ಅವ್ರು ನೋಡ್ಕೋತಾರೆ, ದೊಡ್ಡಕೊಪ್ಪಳಲ್ಲಿ ನಾವು ಇಲ್ಲಿ ನೋಡ್ಕೋತೀವಿ. ಫ್ಯಾಮಿಲಿಯು ಸಹ ಸಹಕಾರವಾಗಿದೆ. ಓಕೆ, ಈಗ ನೀರು ಮೇಂಟೆನೆನ್ಸ್ ಎಲ್ಲ ಹೇಗೆಲ್ಲ ಬರುತ್ತೆ? ನೀರು ಸಪೋರ್ಟ್ ಈಗ ಅಂತಂದ್ರೆ ಡೈಲಿ ನೀರು ಹಾಕ್ಲೇಬೇಕು ಬೆಳಿಗ್ಗೆ.
ಇರ್ತಾರೆ ಅದಕ್ಕೆಲ್ಲ. ಬೆಳಿಗ್ಗೆ ಒಂದು 7:30 8 ಗಂಟೆ ಸ್ಟಾರ್ಟ್ ಮಾಡಿದ್ರೆ 2 ಗಂಟೆ ನೀರು ಹಾಕ್ಲೇಬೇಕು ಡೈಲಿ, ಮೊಳಕೆ ಇಡಲೇಬೇಕು ಡೈಲಿ. ಈಗ ನಿಮ್ಮ ಒಂದು 12 ವರ್ಷದ ನರ್ಸರಿ ಜರ್ನಿಯಲ್ಲಿ ನಷ್ಟ ತುಂಬ ಆಗಿದೆ ಅಂತ ಹೇಳೋದಾದ್ರೆ ಯಾವಾಗ ನಷ್ಟ ಆಗ್ಬಿಟ್ಟು ಎಷ್ಟು ನಷ್ಟ ಆಗುತ್ತೆ ಒಂದ್ಸರಿ ಆದರೆ ಈ ರೀತಿ ಏನಾದರೂ ಅನುಭವ? ನಷ್ಟ ಏನು ಜಾಸ್ತಿ ಆಗಿಲ್ಲ. ಸಸಿಗಳು ಖಾಲಿ ಆಗಿದ್ರೆ ತೊಂದರೆ ಇಲ್ಲ, ಸಸಿಗಳು ಖಾಲಿ ಆಗಿದ್ರೆ ನಷ್ಟ ಆಗುತ್ತೆ. ಓಕೆ, ಅಂದ್ರೆ ಅದಕ್ಕೇನೆ ಸಸಿಗಳು ಯಾವಾಗಲೂ ಉಳ್ಕೊಂಡಿಲ್ಲ ನಾವು, ಯಾವಾಗ ಎಲ್ಲ ಟೈಮಲ್ಲೂ ಖಾಲಿ ಆಗೈತೆ. ಅಂದ್ರೆ ಎಲ್ಲ ಟೈಮಲ್ಲೂ ಖಾಲಿ ಆಗೈತೆ ಅಂದ್ರೆ ನೀವು ಅಷ್ಟು ನಾಲೆಡ್ಜ್ ತಗೊಂಡಿದ್ದೀರಾ ಅಂತ ಅರ್ಥ ಅಲ್ಲಿಗೆ. ಇದಕ್ಕೆ ಬಡ್ಡಿ ಸಿಕ್ಕಾಪಟ್ಟೆ ಕಟ್ಟಿದ್ದೀವಿ ಆ ಟೈಮಲ್ಲಿ. ಓಕೆ ಓಕೆ, ಅಂದ್ರೆ ಎಲ್ಲ ನೀವು ದುಡ್ದಿರೋದೆ. ನಿಮ್ಗೆ ಈಗ ಸ್ವಂತ ಬ್ರ್ಯಾಂಡ್ ಕಟ್ಟೋದು ಸುಮ್ಮನೆ ಅಲ್ಲ. ಇವರು 9th ಕ್ಲಾಸಿಂದನೇ ಒಂದು ಶಾಲೆಯನ್ನ ಬಿಟ್ಟು ಯಾವುದೇ ಎಜುಕೇಶನ್ ಇಲ್ದೇ ಒಂದು ಈ ಮಟ್ಟಿಗೆ ಬಂದಿದ್ದಾರೆ ಅಂತಂದ್ರೆ ಅದು ಈಗ ಮೈಸೂರು KR ನಗರ ಮೇನ್ ರೋಡಲ್ಲಿ ಒಂದು 10 ಕುಂಟೆ ಆಗಿರ್ಬೋದು, ಅದು ಸಹ ಬಿಸ್ನೆಸ್ ಪರ್ಪಸ್ಗೆ ಅನ್ನೋದು ಬಂದ್ಬಿಡುತ್ತೆ. ರೋಡ್ ಸೈಡು ಅಂತ ಯಾವುದೇ ಜಮೀನು ಬಂದಾಗ ಒಂದು ಬಿಸ್ನೆಸ್ ಪರ್ಪಸ್ ಬಂದ್ಬಿಡುತ್ತೆ, ಆ ಜಮೀನು ರೇಟೇ ಬೇರೆ ಇರುತ್ತೆ. ಅದನ್ನು ಖರೀದಿ ಮಾಡಿ ಒಂದು ಈ ರೀತಿ ಮಾಡೋದು ಅಂತ ಹೇಳಿದ್ರೆ ಮತ್ತೆ ನಾವು ಬಂದಿಲ್ಲಿ 5 ವರ್ಷ ಬೇರೆ ಜಾಗ ಬಾಡಿಗೆ ಮಾಡ್ಕೊಂಡಿದ್ದು, ಆ ಜಾಗದಲ್ಲಿ ಇದ್ದು 10 ಕುಂಟೆ ಮಾಡ್ಕೊಂಡು ಇದು ಜಮೀನು 10 ಕುಂಟೆ ಇಲ್ಲಿ 12 ಕುಂಟೆ ತಗೊಂಡು ಅದ್ರ ಪಕ್ಕದಲ್ಲಿ ಈಗ ಬೇರೆ ಕಡೆ ಈಗ 1.5 ಎಕರೆ ಜಮೀನ ಇದನ್ನ ಬಾಡಿಗೆ ಮಾಡ್ಕೊಂಡು ಮಾಡ್ತಾ ಇರೋದು. ಅಂದ್ರೆ ನಿಮ್ ಪ್ರಕಾರ ದುಡ್ಡು ಇಟ್ಕೊಂಡೇನೆ ನಾನು ಎಲ್ಲಾನು ಮಾಡಕ್ಕಾಗಲ್ಲ, ಸಾಲನೂ ಮಾಡ್ಕೊಂಡೆ ಮಾಡಿರೋದು. ಸ್ಟಾರ್ಟಿಂಗ್ ಎಲ್ಲ ಮನೇನ ಇದು ಮಾಡಿ ಬ್ಯಾಂಕಲ್ಲಿ ಮನೆ ಅಡವಿಟ್ಟು ಬಡ್ಡಿ ಸಾಲ ಮಾಡಿ ಮಾಡಿರೋದು. ಅದೊಂದು ಪ್ರಶ್ನೆ ಕೇಳಲೇಬೇಕು ನಿಮಗೆ. ಈಗ ಕೆಲವ್ರಿಗೆಲ್ಲ ಬಿಸ್ನೆಸ್ ಮಾಡಬೇಕು, ನನ್ಗೊಂದು ಸ್ವಲ್ಪ ನಾಲೆಡ್ಜ್ ಇದೆ, ಅದ್ರ ಬಗ್ಗೆನೋ ಇದ್ರ ಬಗ್ಗೆ ನರ್ಸರಿ ಬಗ್ಗೆನೋ ಯಾವ್ದ್ರ ಬಗ್ಗೆನೋ ಒಂದು ನಾಲೆಡ್ಜ್ ಇದೆ, ಬಟ್ ಬಿಸ್ನೆಸ್ ಮಾಡ್ಬೇಕು ನನ್ನ ಹತ್ರ ದುಡ್ಡಿಲ್ಲ ಅಂದ್ರೆ ಅಂಥವ್ರಿಗೆ ನೀವು ಏನು ಸಜೆಷನ್ ಕೊಡ್ತೀರಾ? ಧೈರ್ಯ ಮಾಡ್ಬೇಕು ಅಂತೀರಾ? ಧೈರ್ಯ ಮಾಡ್ಬೇಕು ಅಂದ್ರೆ ದುಡ್ಡು ಅಂತಂದ್ರೆ ಅವ್ರವ್ರ ಇದ್ರ ಮೇಲೆ ಹೋಗುತ್ತೆ, ಅವ್ರ ಧೈರ್ಯ. ಈಗ ಆಮೇಲೆ ಕೆಲವರು ಬಂಡವಾಳ ಹಾಕಿದ್ರಲ್ಲ, ಇವಾಗ ಬಂಡವಾಳ ಹಾಕ್ಬಿಡ್ತಾರೆ, ಅದು ಹೆಂಗೆ ನಿಭಾಯಿಸ್ಕೋಬೇಕು ಅನ್ನೋದು ಗೊತ್ತಿರಲ್ಲ, ಅವಾಗ ಲಾಸ್ ಆಗ್ತದೆ. ಇವಾಗ ಯಾರು ಬಂಡವಾಳ ಹಾಕಿದ್ರಲ್ಲ, ಬಂಡವಾಳ ಹೆಂಗಾರು ಹಾಕ್ಬಿಡ್ತಾರೆ, ಅದನ್ನ ನಿಭಾಯಿಸ್ಕೋಕೆ ಕೆಲವ್ರಿಗೆ ಆಗಲ್ಲ, ಕೆಲವರು ಇದು ಮಾಡ್ಕೊಂಡು ಹೋಗ್ತಾರೆ. ಓಕೆ, ಈಗ ನಿಮ್ಮ ಹತ್ರ ಎಲ್ಲ ತರಕಾರಿ ಸಸಿಗಳು ಸಿಗುತ್ತೆ? ಏನೋ ತರಕಾರಿ ಸಸಿ. ಈಗ ಫ್ರೂಟ್ಸು ಏನಾದ್ರು ಆ ರೀತಿ ಏನಾದ್ರು ಸಿಗುತ್ತಾ? ಹಣ್ಣಿನ ಗಿಡ ಸಿಗಲ್ಲ. ಹಣ್ಣಿನ ಗಿಡಗಳು, ತರಕಾರಿ ಗಿಡ ಏನೋ ಸಿಗುತ್ತೆ. ಒಂದು ತರಕಾರಿ ಗಿಡ ಎಲ್ಲ ಸಿಗುತ್ತೆ. ಓಕೆ, ಹೂವಿನ ಗಿಡವಾದ ಸಾಮಂತಿಗೆ, ಕನಕಾಂಬರ, ಚೆಂಡು. ಈಗ ಈ ವಿಡಿಯೋ ನೋಡಿದವ್ರು ಏನಾದರೂ ನಿಮ್ಮ ಹತ್ರ ಬರಬೇಕು ಅಂತ ಹೇಳಿದ್ರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರು? ಕಾಂಟ್ಯಾಕ್ಟ್ ನಂಬರ್ 9844131558. ಓಕೆ, ಸೊ ಇದಿಷ್ಟು ನಮ್ಮ ರೈತ ಸಾಧಕರಾದಂತಹ ಮೋಹನ್ ಗೌಡ ಅವರ ಒಂದು ಜೀವನದ ಬಗ್ಗೆ, ಒಂದು ಸಕ್ಸಸ್ ಲೈಫ್ ಬಗ್ಗೆ. ನನ್ನ ಪ್ರಕಾರ ಇದು ಸಕ್ಸಸ್ ಲೈಫೇನೆ. ಈಗ ಏನು ಎಜುಕೇಷನ್ ಉನ್ನತ ಶಿಕ್ಷಣ ಪಡೆದರೂ ಸಹ ಕೆಲವರೆಲ್ಲ ಜೀವನದಲ್ಲಿ ಸೋತೋಗ್ಬಿಟ್ಟೆ ಅಂತ ಹೇಳ್ಕೊತಾ ಇರ್ತಾರೆ. ಸೊ ಅಂಥವ್ರಿಗೆ ಇವರ ಒಂದು ಜೀವನದ ಮಾದರಿ ತುಂಬ ಒಂದು ಪ್ರೇರೇಪಣೆ ಅಂತ ಹೇಳ್ಬೋದು, ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡಿದೆ, ಇವರ ಒಂದು ಪರಿಚಯನ ಮಾಡಿಸ್ಕೊಟ್ಟಿದ್ದು. ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿ ಬಗ್ಗೆ, ಉದ್ಯೋಗ ಹಾಗೆ ಶಿಕ್ಷಣ ಮಾಹಿತಿ ಬಗ್ಗೆ, ಇಂತಹ ಒಂದು ಇನ್ಸ್ಪಿರೇಷನ್ ಲೈಫ್ ಸ್ಟೋರಿ ಬಗ್ಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ನೋಡ್ತಾ ಇರಿ ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲ್. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಲಿಕ್ಕೆ ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು. ಬಾಯ್ ಬಾಯ್.